ಒಂದು ಸಮುವೇಲನು 16ನೇ ಅಧ್ಯಾಯ 14ನೆಯ ವಾಕ್ಯ. ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು. ಯೆಹೋವನು ಕಳುಹಿಸಿದ ದುರಾತ್ಮವು ಬಂದು ಅವನನ್ನು ಪೀಡಿಸುತ್ತಿತ್ತು. ಈ ವಾಕ್ಯದಲ್ಲಿ ಅರಸನಾಗಿದ್ದಂಥ ಸೌಲನು ದುರಾತ್ಮ ಪೀಡಿತನಾಗಿ ಕಷ್ಟಪಟ್ಟಂತ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು ಎಂಬುದಾಗಿ. ಅಂದರೆ ಬಿಟ್ಟು ಹೋಯಿತು ಎಂಬುದಾಗಿ ಹೇಳುವಾಗ ಅವನಲ್ಲಿ ದೇವರ ಆತ್ಮನು ಇದ್ದನು ಎಂಬುದಾಗಿ ಸ್ಪಷ್ಟವಾಗಿ ತಿಳಿಯಬಹುದಾಗಿದೆ. ಹಾಗಾದರೆ ಇದ್ದಂಥ ದೇವರ ಆತ್ಮನು ಅವನನ್ನು ಬಿಟ್ಟು ಹೋಗುವುದಕ್ಕೆ ಕಾರಣವೇನೆಂಬುದಾಗಿ ಗಮನಿಸುವಾಗ ಸೌಲನು ಪದೇ ಪದೇ ದೇವರ ಮಾತುಗಳನ್ನು ಕೇಳದೆ ಅವಿಧೇಯನಾಗಿ ನಡೆದುಕೊಂಡನು. ದೇವರು ಹೇಳಿದ್ದನ್ನು ಮಾಡುವುದನ್ನು ಬಿಟ್ಟು ತನ್ನ ಸ್ವಂತ ಆಲೋಚನೆಯ ಪ್ರಕಾರವಾಗಿ ತಾನು ಬಯಸಿದ ಹಾಗೆ ವಿಷಯಗಳನ್ನು ನೆರವೇರಿಸುವುದಕ್ಕೆ ಮುಂದಾದಂಥ ನಿಮಿತ್ತವಾಗಿ ಈಗ ದೇವರ ಆತ್ಮನಿಗೆ ಅವನಲ್ಲಿ ಯಾವುದೇ ಕೆಲಸ ಇಲ್ಲದೆ ಅದು ಬಿಟ್ಟು ಹೋಯಿತು. ದೇವರಿಂದ ಕಳುಹಿಸಲ್ಪಟ್ಟಂತ ಇಲ್ಲ, ದೇವರು ಅನುಮತಿ ಕೊಟ್ಟಂತ ದುರಾತ್ಮವು ಬಂದು ಅವನನ್ನು ಪೀಡಿಸುವುದಕ್ಕೆ ಪ್ರಾರಂಭಿಸಿತು. ಅಂದ್ರೆ ದೇವರ ಆತ್ಮವು ನಮ್ಮೊಳಗೆ ವಾಸವಾಗಿರಬೇಕಂದ್ರೆ ನಾವು ದೇವರ ಮಾತುಗಳನ್ನ ಕೇಳೋದಕ್ಕೆ ವಿಧೇಯರಾಗಿ ನಡೆದುಕೊಳ್ಳಬೇಕು. ವಿಧೇಯತೆ ಇಲ್ಲದವರ ಬಳಿ, ವಾಕ್ಯವನ್ನು ಅನುಸರಿಸದೇ ಇರುವವರ ಬಳಿ ದೇವರಾತ್ಮನು ಇರುವುದಕ್ಕಾಗಲಿ ಅವರೊಟ್ಟಿಗೆ ವಾಸ ಮಾಡುವುದಕ್ಕಾಗಲಿ ಸಾಧ್ಯವೇ ಇಲ್ಲ. ಆದ್ದರಿಂದಲೇ ವಾಕ್ಯವು ಹೇಳುವಂಥದ್ದು ಯಜ್ಞಗಳನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮ ಎಂಬುದಾಗಿ. ಆದ್ದರಿಂದ ದೇವರ ಮಾತುಗಳನ್ನು ನಾವು ಕೇಳುವಾಗ ಅದಕ್ಕೆ ಪೂರ್ಣ ವಿಧೇಯರಾಗಿ ನಡೆದುಕೊಳ್ಳುವಂಥದ್ದು ದೇವರು ಹೇಗೆ ಬಯಸುತ್ತಾರೋ ಅದೇ ರೀತಿಯಾಗಿ ನಾವು ಕಾರ್ಯಗಳನ್ನು ಮಾಡುವಂಥದ್ದು ಬಹಳ ಬಹಳ ಮುಖ್ಯ. ಆ ರೀತಿಯಾಗಿ ನಾವು ಮಾಡುವಾಗಲೇ ಪರಿಶುದ್ಧಾತ್ಮ ನಮ್ಮಲ್ಲಿ ಸಂತೋಷ ಪಡುವಂಥದ್ದು, ನಮ್ಮಲ್ಲಿ ವಾಸವಾಗಿದ್ದು ತನ್ನ ಕಾರ್ಯಗಳನ್ನು ಇನ್ನೂ ಹೆಚ್ಚಾಗಿ ಪ್ರಕಟಿಸಿ ತೋರಿಸುವಂಥದ್ದು. ಹಾಗೆ ದೇವರಿಗೆ ಅವಿಧೇಯರಾಗಿ ನಡೆಯುವಂಥ ಒಂದೊಂದು ಕಾರ್ಯಗಳು ಕೂಡ ಸೈತಾನಿಗೆ ಅದು ಅವಕಾಶವಾಗಿ ಬದಲಾಗಿ ಬಿಡುತ್ತದೆ. ನಾವು ದಾರಿ ತಪ್ಪಿದಂಥ ಒಂದೊಂದು ಸಮಯದಲ್ಲಿ ಕೂಡ ಅವನು ನಮ್ಮನ್ನು ನುಂಗಿ ಬಿಡುವುದಕ್ಕೆ, ನಮ್ಮ ಜೀವಿತದಲ್ಲಿ ಕೇಡುಗಳನ್ನು ಉಂಟು ಮಾಡುವುದಕ್ಕೆ, ನಷ್ಟಗಳನ್ನು ಉಂಟು ಮಾಡುವುದಕ್ಕೆ ಪ್ರಯತ್ನ ಪಡುತ್ತಲೇ ಇರುತ್ತಾನೆ. ಒಂದು ವೇಳೆ ಸಿಕ್ಕಿ ಬಿದ್ದರೆ ಜೀವಿತವನ್ನೇ ಹಾಳು ಮಾಡುವಂತೆ ಕಾರ್ಯಗಳನ್ನು ಮಾಡಿಬಿಡುತ್ತಾನೆ. ಆದ್ದರಿಂದಲೇ ದಾವೀದನು ಕೂಡ ತನ್ನ ಪಾಪಗಳನ್ನು ಅರಿಕೆ ಮಾಡಿ ದೇವರ ಮುಂದೆ ಪ್ರಾರ್ಥಿಸುವಾಗ ಅವನು ಪ್ರಾರ್ಥಿಸಿದಂಥ ಒಂದು ಮುಖ್ಯವಾದಂತಹ ವಿಷಯ, ದೇವರೇ ನಿನ್ನ ಪರಿಶುದ್ಧ ಆತ್ಮನನ್ನ ನನ್ನಿಂದ ತೆಗೆದು ಬಿಡಬೇಡ ಎಂಬುದಾಗಿ. ಅಂದರೆ ದೇವರ ಆತ್ಮನು ನಮ್ಮೊಳಗೆ ಇದ್ದು ನಡೆಸುವುದರ ಪ್ರಾಮುಖ್ಯತೆ ದಾವೀದನಿಗೆ ತಿಳಿದಿತ್ತು. ಆದ್ದರಿಂದಲೇ ಅವನ ಸಿಂಹಾಸನವು ಯುಗ ಯುಗಾಂತರಗಳವರೆಗೂ ಸ್ಥಾಪಿತವಾದದ್ದು. ಆದ್ದರಿಂದ ದಿವಸಗಳಲ್ಲಿ ಎಚ್ಚರಿಕೆಯಾಗಿರಿ. ನಮ್ಮಲ್ಲಿ ವಾಸವಾಗಿರುವಂತಹ ಪರಿಶುದ್ಧಾತ್ಮನು ಸಂತೋಷವಾಗಿ ನಮ್ಮೊಳಗೆ ಇರಬೇಕಂದರೆ, ನಮ್ಮಲ್ಲಿ ಸಂತೋಷವಾಗಿ ತನ್ನ ಕಾರ್ಯಗಳನ್ನು ಮಾಡಬೇಕು ಅಂದರೆ, ತನ್ನ ಬಲವನ್ನು ತೋರ್ಪಡಿಸಬೇಕು ಅಂದರೆ ನಾವು ದೇವರ ವಾಕ್ಯಗಳನ್ನು ಕೇಳಿ ಆತನು ಹೇಳುವ ಹಾಗೆ ಪ್ರತಿಯೊಂದು ವಿಷಯಗಳನ್ನು, ಪ್ರತಿಯೊಂದು ಕಾರ್ಯಗಳನ್ನು ನೆರವೇರಿಸಬೇಕು. ನಮ್ಮ ಆಲೋಚನೆಗಳನ್ನು, ನಮ್ಮ ಜ್ಞಾನಗಳನ್ನು, ನಮ್ಮ ತಿಳುವಳಿಕೆಗಳನ್ನು, ನಮ್ಮ ಎಲ್ಲ ಅನುಭವಗಳನ್ನು ಕೂಡ ಬದಿಗಿಟ್ಟು ದೇವರು ಹೇಳಿದಕ್ಕೆ ನಾವು ವಿಧೇಯರಾಗುವುದಾದರೆ ಅಂಥವರು ಪರಿಶುದ್ಧಾತ್ಮನಿಂದ ನಡೆಸಲ್ಪಡಬಹುದು. ಅಂಥವರೇ ನಿಜವಾಗಿ ಪರಿಶುದ್ಧಾತ್ಮನ ವರಗಳಿಂದಲೂ ಕೂಡ ಶೋಭಿಸುವುದಕ್ಕೆ ಸಾಧ್ಯ. ಆದ್ದರಿಂದ ಈ ದಿವಸಗಳಲ್ಲಿ ಪರಿಶುದ್ಧಾತ್ಮ ನಮ್ಮಲ್ಲಿ ವಾಸವಾಗಿರುವಂತೆ ಆತನ ಕಾರ್ಯಗಳು ನಮ್ಮಲ್ಲಿ ನಮ್ಮ ಮೂಲಕವಾಗಿ ನೆರವೇರುವಂತೆ, ಅನೇಕರಿಗೆ ನಾವೊಂದು ಆಶೀರ್ವಾದ ನಿಧಿಯಾಗಿ ಪ್ರಕಾಶಿಸುವಂತೆ, ದೇವರ ನಾಮದ ಮಹಿಮೆಯನ್ನ ಎತ್ತಿ ಹಿಡಿಯುವಂತೆ, ದೇವರ ಮಾತುಗಳನ್ನು ಕೇಳಿ ಆತನ ಆಗ್ರಹಾನುಸಾರವಾಗಿ ವಿಷಯಗಳನ್ನು ನೆರವೇರಿಸುತ್ತಾ ಸಮರ್ಪಣೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕವಾಗಿ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿರುವಂತೆ ಅಪ್ಪ, ನಾವು ನಿಮಗೆ ವಿಧೇಯರಾಗುವಾಗಲೇ, ನಿನ್ನ ಆಗ್ರಹಾನುಸಾರವಾಗಿ ನಾವೆಲ್ಲವನ್ನ ನೆರವೇರಿಸುವಾಗಲೇ ನಮ್ಮಲ್ಲಿ ವಾಸವಾಗಿರುವಂಥ ಪರಿಶುದ್ಧಾತ್ಮನು ಸಂತೋಷ ಪಡುವಂಥದ್ದು. ಆತ ನಮ್ಮನ್ನು ಇನ್ನೂ ಮುಂದುವರೆದು ಬಲದಲ್ಲಿಯೂ ಕೃಪೆಯಲ್ಲಿಯೂ ಅಪ್ಪ ನಮ್ಮ ಜೀವಿತವನ್ನು ನಡೆಸುವಂಥದ್ದು. ಅದಕ್ಕೋಸ್ಕರ ಅಪ್ಪ ನಮ್ಮನ್ನು ಸಮರ್ಪಿಸಿ ಪ್ರಾರ್ಥಿಸ್ತಾ, ನೀನು ಹೇಳುವಂಥ ಒಂದೊಂದು ಮಾತುಗಳಿಗೂ ಕೂಡ ನಾವು ವಿಧೇಯರಾಗಿ ನಿನ್ನ ಆಗ್ರಹಗಳನ್ನು ನೆರವೇರಿಸುವಂಥ ಒಂದು ಮನಸ್ಥಿತಿಯಿಂದ, ಆ ಒಂದು ದೃಢತೆಯಿಂದ ನಡೆದುಕೊಳ್ಳುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಇದುವರೆಗೂ ಕರ್ತನೆ ಮನಸ್ಸಿಗೆ ಬಂದ ಹಾಗೆ, ಮನಸ್ಸಿನ ಯೋಚನೆಗಳಂತೆ ತಮಗೆ ಇಷ್ಟ ಬಂದಂತೆ ಜೀವಿಸಿದಂಥ ದಿವಸಗಳು ಇಂದಿಗೆ ಅಂತ್ಯವಾಗಲಿ. ಇಂದಿನಿಂದ ಅಪ್ಪ ನಿನ್ನ ಆಗ್ರಹಗಳನ್ನು ಕೇಳಿ ಪ್ರತಿಯೊಂದೊಂದರಲ್ಲಿ ಕೂಡ ಪ್ರಾರ್ಥನೆ ಮಾಡಿ ಅಪ್ಪ ನಿನ್ನ ಚಿತ್ತಾನುಸಾರವಾಗಿ ಕಾರ್ಯಗಳನ್ನು ಮಾಡುವುದಕ್ಕೆ ಸಹಾಯ ಮಾಡು. ನಿನ್ನ ಆಲೋಚನೆಗಳನ್ನು ಪ್ರಕಟಿಸು
ಕರ್ತನೆ ಅಪ್ಪ, ಶತ್ರುವಾದವನು ಸೋತು ಹೋಗಲಿ, ವಿರೋಧಿಯ ಬಲಗಳೆಲ್ಲ ನಾಶವಾಗಿ ಹೋಗಲಿ, ಜೀವಿತಗಳನ್ನು ಬಿಟ್ಟು ಹೋಗಲೆಂಬುದ ಕಟ್ಟಲೆ ಕೊಡ್ತಾ ಇದ್ದಾನೆ. ಅದ್ಭುತವಾದಂಥ ಬಿಡುಗಡೆಯು, ಸೌಖ್ಯವು, ಆರೋಗ್ಯವು, ಗರ್ಭಫಲವು ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ, ಆಶೀರ್ವದಿಸಲ್ಪಡಲಿ. ನೀನು ಆರ್ತಿಯಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಾನವನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.